ಹೊಸ ವರ್ಷ ಬರ್ತದೆ ಹೋಗ್ತದೆ. ಅಭ್ಯರ್ಥಿಗಳಿಗೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ. ನಮಗೆ ಜವಾಬ್ದಾರಿ ಬರಬೇಕು. ನಮ್ಮ ತಂದೆ ತಾಯಿ ಯಾರು, ಅವರು ಎಲ್ಲಿದ್ದಾರೆ? ಗುಡಿಸಲಲ್ಲಿದ್ದಾರ, ಬಾಡಿಗೆ ಮನೆಯಲ್ಲಿದ್ದಾರ? ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದಾರ? ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕನಸು ಕಾಣ್ತಾ ಇದ್ದಾರ? ನಮ್ಮ ಅಪ್ಪ ಅಮ್ಮ ಊಟ ಮಾಡೋ ಮೊದಲು ನನಗೆ ಊಟ ಹಾಕಿ, ಮೊಸರು ನನಗೆ ಹಾಕಿ, ಸಾರು ಮಾತ್ರ ಊಟ ಮಾಡ್ತಾ ಇದ್ದಾರ? ನನಗೆ ಮಾತ್ರ ಒಳ್ಳೆ ಬಟ್ಟೆ ಕೊಟ್ಟು ತಾವು ಹರಕು ಬಟ್ಟೆ ಹಾಕ್ತಾ ಇದ್ದಾರ? ಕೂಲಿ ಕೆಲಸಕ್ಕಾಗಿ ನಮ್ಮ ಅಪ್ಪ ಅಮ್ಮ ಈ ಊರಿಗೆ ಬಂದ್ರೆ ನಾನೊಬ್ಬ ಅಧಿಕಾರಿ ಆಗಬೇಕು, ನಾನು ಆದಾಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಆ ಅವಸ್ಥೆ ನಿಮ್ಮ ಮಾರ್ಗದರ್ಶನ ಆಗಬೇಕು. ನಿಮ್ಮ ಪರಿಸ್ಥಿತಿ ಅದು ನಿಮಗೆ ಅರಿವಾಗಬೇಕು. ಈ ಮೆದುಳು ಇದೆಯಲ್ಲ, ನನಗಿರುವ ಮೆದುಳು, ನಿನಗಿರುವ ಮೆದುಳು, ಅವ್ರಿಗಿರುವ ಹೃದಯ, ನಿಮಗಿರುವ ಹೃದಯ ಎಲ್ಲ ಒಂದೇ. ಆದರೆ ನಮ್ಮ ಫ್ರೆಂಡ್ಸು ಆರ್ಮಿ ಆದರು, ನಮ್ಮ ಫ್ರೆಂಡ್ಸು ಪೊಲೀಸ್ ಆದರು, ನಮ್ಮ ಫ್ರೆಂಡ್ಸು ಏರ್ಫೋರ್ಸ್ ಆದರು, ನಮ್ಮ ಫ್ರೆಂಡ್ಸು ನೇವಿ ಆದರು. ಅವ್ರಿಗೆ ಆಗೋಕ್ಕೆ ಆಯಿತು, ನನಗ್ಯಾಕೆ ಆಗಲಿಲ್ಲ? ಈ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು. ಸಮಾಜ ಬಯಸೋದು ಏನಂದ್ರೆ, ಬಡತನದಲ್ಲಿದ್ದ ಮಗ ಬಡತನದಲ್ಲಿ ಬೆಳಿಬೇಕು, ಕೂಲಿ ಕಾರ್ಮಿಕನ ಮಗ ಕೂಲಿ ಕಾರ್ಮಿಕನಾಗೇ ಉಳಿಬೇಕು. ಅದಕ್ಕೆ ನಾವು ಧಿಕ್ಕರಿಸ್ಬೇಕು, ಪ್ರತಿರೋಧಿಸ್ಬೇಕು, ಅವ್ರ ಮುಂದೆ ನಾವು ಬೆಳೆದು ತೋರಿಸ್ಬೇಕು. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ದುಡ್ಡೇ ದೊಡ್ಡಪ್ಪ ಅಂತಾರ್ರಿ, ಆದರೆ ವಿದ್ಯೆ ಅದರ ಅಪ್ಪ. ಈ ನಾನುಡಿ ಸತ್ಯ. ಆದರೆ ಶಿಕ್ಷಣ ಒಂದೇ, ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗಳಿಗೆ ಪರಿಹಾರ ಅಂತ. ಆದರೆ ಬಡತನದಲ್ಲಿ ಇದ್ದವರು ಮಕ್ಕಳು ಸಮಾಜದಲ್ಲಿ ಬೆಳಿಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಹೊಸ ಬಟ್ಟೆ ಹಾಕಿದರೆ ಅನ್ಕಿಸೋರು ಇರ್ತಾರೆ ರೀ, ಒಳ್ಳೆ ಊಟ ಮಾಡ್ತಾಯಿದ್ರೆ ಹೀಯಾಳ್ಸೋರು ಇರ್ತಾರೆ. ಮೊದಲು ಹೆಂಗಿದ್ದ ಈಗ ಹೆಂಗೆ ಬದಲಾದ? ಎಸ್, ಕಷ್ಟ ಶ್ರಮ ಇದೆ, ಅದ್ರ ಹಿಂದೆ ಒಂದು ತಪಸ್ಸಿದೆ, ಅದ್ರ ಹಿಂದೆ ಒಂದು ಕನಸಿದೆ, ಅದು ಬಹು ದೊಡ್ಡ ದೈವಿಕ ಆಶೀರ್ವಾದ ಇದೆ. ಸೊ ಹಾಗಾಗಿ ಆ ಎಲ್ಲ ಓರೆಕೋರೆಗಳ ಮಧ್ಯೆಯೂ, ಆ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಸಾವಧಾನವಾಗಿ ಸಮಯಕ್ಕಾಗಿ ಕಾಯ್ದು ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಶಿಕ್ಷಣ ಅನ್ನೋದು ಕಷ್ಟ ಕಾಲದಲ್ಲಿ ನಮಗೆ ಹೊರಲು ಬರಲು ಸಹಾಯ ಮಾಡಬೇಕು. ಉಳ್ಳ ಕಾಲದಲ್ಲಿ ಆಭರಣಂತೆ ಅದು ಶೋಧಿಸಬೇಕು. ಅಂಥ ಶಿಕ್ಷಣವನ್ನು ಪಡಿಬೇಕು, ನಾವು ಶ್ರಮಿಸಬೇಕು. ಅಂಥ ಶಿಕ್ಷಣ ಹೊಂದಲಿಕ್ಕೆ ನಾವು ನಮ್ಮ ಜೀವನವನ್ನು ಸವಿಸಬೇಕು. ನಾವು ಏನಾಗಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಹಿಡಿದ ಗುರಿಯನ್ನು ಮುಟ್ಟುತನ ಛಲ ಬಿಡದ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ನಾವು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಹೊಸ ವರ್ಷ ಬರ್ತದ, ಪಾರ್ಟಿ ಮಾಡ್ತೀವಿ, ಅದು ಕುಂಡ್ರುದಲ್ಲ. ಹೊಸ ವರ್ಷ ಬಂದದ 2026. ನಾ ಜೀವನದಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು. 2026 ಜೀವನದಲ್ಲಿ ನೆನಪುಳಿಬೇಕು. ನಮ್ಮ ಕುಟುಂಬದವರು ಬೆಳಿಬೇಕು, ನಮ್ಮ ಅಣ್ಣ ತಮ್ಮಂದಿರು ಬೆಳಿಬೇಕು, ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು, ಎಲ್ಲರೂ ನನಗೆ ಗೌರವಿಸ್ಬೇಕು. ಅಂಥ ಕನಸು ಕಾಣಬೇಕು. ಅಂಥ ಕನಸು ಕಾಣಬೇಕಾದ್ರೆ ಸತತ ಶ್ರಮ ಹಾಕಬೇಕು. ಅಂದಾಗ ಮಾತ್ರ ನೀ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದನ್ನು ನೆನಪಿಟ್ಕೊಂಡ್ರೆ ಮಾತ್ರ ಜೀವನದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.